ವಾವ್! ವಿಲೇಜ್ ಒಂಥರ ತುಂಬ ಚೆನ್ನಾಗಿದೆ ವಿಲೇಜ್ ನೋಡೋಕ್ಕೆ. ಏನೇ ಆಗಲಿ ವಿಲೇಜ್ ಅಲ್ವಾ? ಅಲ್ಲ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂನು. 2 ಇಯರ್ಸ್ ಮೆಮೊರಿ ಏನೋ ಲಾಸ್ ಆಗಿರ್ಬೋದು. ಆದರೆ ಹಳ್ಳಿ ನೆನಪೇನು ಅಷ್ಟೊಂದಿಲ್ಲ. ಹ್ಮ್. ಈ ಹಳ್ಳಿಯಲ್ಲಿ ಏನು ಮಾಡ್ತಾ ಇದ್ದೀನಿ? ವಾವ್! ತೋಟ, ಹೊಲ, ಗದ್ದೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಒಂದು ವಾಕ್ ಮಾಡಿದ್ರಾಯ್ತು. ಅಲ್ಲ ನನ್ನ ಫೋನೆಲ್ಲ ಏನಾಯಿತು? ಅಮ್ಮ ಯಾಕೆ ಒಳ್ಳೆ ವಿಚಿತ್ರವಾಗಿ ಆಡ್ತಾರಲ್ಲ? ಏನು ಕೇಳಿದ್ರೂ ದೊಡ್ಡಗೆ ಎಕ್ಸ್‌ಪ್ರೆಷನ್ ಕೊಡ್ತಾರೆ. ಇಟ್ಸ್ ಓಕೆ. ನೋ ಪ್ರಾಬ್ಲಮ್. ಇನ್ನೂ ಏನಾದ್ರೂನು ಓಕೆ ಇರು ನೋಡೋಣ. ಏನೇ ಹೇಳವ ನೀನು ಕೊಟ್ಟಿರೋ ಇಂಜೆಕ್ಷನ್ಗೆ ಸಣ್ಣದಾಗಿ ಜ್ವರ ಎಲ್ಲ ಮೇಲಾಯ್ತು ಕಣವ. ಅದೇ ನನ್ನ ಮೊಮ್ಮಗಂಗೂ ಒಸಿ ಹಂಗೆ ಹುಷಾರಿರಲಿಲ್ಲ. ಅದಕ್ಕೆ ನೀವು ಕೊಟ್ಟಿದ್ರಲ್ಲ ಮೊನ್ನೆ ನನಗೆ ನೀ ಮಾತ್ರೆಯ ಅದನ್ನ ನೀ ಕೊಟ್ಬಿಡೋದ ಅಂತ ಕೇಳೋಣ ಅಂತ ಬಂದೆ. ನೋಡಿ, ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದಕ್ಕಿಂತ ಮುಂಚೆ, ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಆ ಥರ ಎಲ್ಲ ಕೊಡಬಾರ್ದು. ಕೊಟ್ಟರೆ ಸುಮ್ಮನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತುಂಬ ಕಷ್ಟ ಅಲ್ವಾ? ನೋಡಿ, ಕರ್ಕೊಂಡು ಬನ್ನಿ, ನಿಮ್ಮ ಮಗುನ ಕರ್ಕೊಂಡು ಬನ್ನಿ. ನಾನು ನೋಡಿಬಿಟ್ಟು ನಾನು ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ಸು ಇಲ್ಲ ಟಾನಿಕ್ ಏನು ಬೇಕೋ ಅದು ಕೊಡ್ತೀನಿ. ನಿಮ್ಮ ಮೊಮ್ಮಗುನ ಹೌದು ಕಣವ, ಮೊಮ್ಮಗು ನಿನಗೆ ಅವ್ನು ಬಾರ್ಲಾ ಅಂದರೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನೋಡ್ಕೊಂಡು ಬರಲೇ ಇಲ್ಲ ಆಸ್ಪತ್ರೆ ಕಡೆಗೆ ನಿನಗೆ. ಅದಕ್ಕೇ ನಾನು ಹೋಗ್ಲಿ ಬಿಡು, ನಾನೇ ಮಾತ್ರೆಯ ಎಲ್ಲ ಟಾನಿಕ್ ಏನಾರ ಇಸ್ಕೊಬಿಟ್ಟು ಬಂದೇನು ಅಂತ ಹೇಳ್ಬಿಟ್ಟು ಇತ್ತಾಗ ಹಿಂಗೆ ನೀ ಬಂದ್ಬಿಟ್ಟೆ. ಏನೇ ಹೇಳವ, ಭಾಳ ಒಳ್ಳೆಯ ಕಣವ, ನಮ್ಮೂರು ದೇವತೆ ಕಣವ ನೀನಂತನೂ. ನನ್ನ ಯಾಕೆ ದೇವ್ರಿಗೆ ಹೋಲಿಸ್ತೀರಾ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಈ ಥರ ಸೇವೆ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಅದಕ್ಕೆ ಸೇವೆ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಬಿಡಿ. ನೀವು ಹುಷಾರಾಗಿದ್ರಲ್ಲ ಅಷ್ಟೇ ಸಾಕು. ಹ್ಞೂ ಕಣವ, ನಾನು ಸರಾಗಿವ್ನಿ. ಸಾವುಕಾರ ಮನೆಗೆ ಸಸ್ಯ ಆಗೋಯ್ತಿದ್ಯಾ ಕಣವ, ಹೊಸಿ ಹೂ ಸರ ಕಣವ. ವಿಷ ಜನ ಅವರಂತೂ ನಿಮ್ಮ ಅತ್ತೆರೇನೋ ಒಳ್ಳೆಯರೇನೆಯ, ನಿಮ್ಮ ಮಾವ ಮೊಯ್ಯೆಲ್ಲ ವಿಷನೇನಿಯ, ಹೊಸಿ ಹೂ ಸರ ಕಣವ. ಅಲ್ಲ ನಮಗೆಲ್ಲ ಸಂದಕ್ಕೆ ಒಳ್ಳೇದಾಗಲಿ ಅಂತ ನೋಡ್ತಾ ಇದೆಯಲ್ಲವ, ಅದಕ್ಕೆ ನಿಂಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ಕಣವ. ಪರವಾಗಿಲ್ಲ ಬಿಡಿ ಅಜ್ಜಿ, ನಾನು ನೋಡ್ಕೋತೀನಿ. ಉಷಾ, ಹೋ ಗಾಡ್, ಇವಳು ಹಳ್ಳಿಯಲ್ಲೇ ಇದ್ದಾಳ? ಇವಳು ಯಾಕೆ ಹಳ್ಳಿಗೆ ಬಂದ್ಲು? ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ ನನಗೆ. ಇದು ಬೆಂಗಳೂರೇನಾದರೂ 2 ವರ್ಷದೊಳಗಡೆ ಹಳ್ಳಿ ಆಗೋಯ್ತಾ? ಹಾಂ, ಅದು ಹೆಂಗೆ ಸಾಧ್ಯ? ಎಲ್ಲರೂ ಹಳ್ಳಿಗೆ ಬಂದವರಾ, ಇಲ್ಲ ನಮ್ಮ ಸಿಟಿನೇ ಹಳ್ಳಿ ಆಗೋಗ್ಬಿಟ್ಟೈತಾ? ಒಂದು ಗೊತ್ತೇ ಆಗ್ತಿಲ್ವಲ್ಲ ನನಗಂತೂ. ಉಷಾ, ಈ ಸೀರೆನಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೆ, ನನ್ನ ದೃಷ್ಟಿನೇ ಬೀಳಂಗೈತೆ. ಉಷಾ, ಉಷಾ, ನೀನೇನು ಮಾಡ್ತಾ ಇದೆಯಾ ಇಲ್ಲಿ? ಹೋ ಮೈ ಗಾಡ್, ನನಗೆ ನಂಬಕ್ಕೆ ಆಗ್ತಿಲ್ಲ, ನೀನು ಇಲ್ಲೇ ಇದೆಯಾ ಉಷಾ? ಓ ಗಾಡ್, ನಿನಗೆ ಫೋನ್ ಮಾಡಬೇಕು ಅಂತೇಳಿ ನನ್ನ ಫೋನ್ ಅಂತೂ ಆಗ್ಲಿಂದ ಸರ್ಚ್ ಮಾಡ್ತಾನೆ ಇದ್ದೀನಿ. ಈ ಹಳ್ಳಿಲಂತೂ ನನಗೆ ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ನೀನು ಯಾಕೆ ಬಂದೆ ಹಳ್ಳಿಗೆ ಉಷಾ? ಹೋ ದೇವ್ರೆ, ನೋಡು, ಆದಷ್ಟು ಬೇಗ ನಾವು ಅಮೇರಿಕಾಗೆ ಹೋಗಬೇಕು. ನಿನಗೆ ಗೊತ್ತಲ್ವಾ? ನೋಡು, ನೀನು ಯಾಕೆ ಹಳ್ಳಿಯಲ್ಲಿದೆಯಾ? ನಿನಗೂ ಹಳ್ಳಿಗೂ ಏನು ಸಂಬಂಧ? ಅಮ್ಮನೂ ಹಳ್ಳಿಯಲ್ಲಿದ್ದಾರೆ, ನೀನು ಹಳ್ಳಿಯಲ್ಲಿದೆಯಾ, ನಾನು ಆ್ಯಕ್ಚುಲಿ ಹಳ್ಳಿಯಲ್ಲೇ ಇದ್ದೀನಿ. ಅಪ್ಪ, ನನಗಂತೂ ಏನು ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ. ನೋಡು, ನಿನ್ನ ಸಿಸ್ಟರ್ ಬೇರೆ ಸಿಕ್ಕಿದ್ಲು ನನಗೆ. ಒಂದು ಕಪಾಳಕ್ಕೆ ಸರಿಯಾಗಿ ಬಿಟ್ಬಿಟ್ಟು ವಾಪಸ್ ಕಳಿಸಿದ್ದೀನಿ. ಡಾರ್ಲಿಂಗ್ ಬಾ ಹೋಗೋಣ. ನೀನು ತುಂಬ ಮಿಸ್ ಮಾಡ್ಕೊಂಡೆ ನಾನಂತೂ. ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಬಿಡು ಕೈನಾ, ಬಿಡು ಕೈನಾ. ಇದ್ಯಾಕೆ ಚಿನ್ನ ಹಿಂಗಂತ ಇದೆಯಾ? ಬಿಡು ಅಂತ ಹೇಳ್ಬಿಟ್ಟು ಬಿಡಾಕ ಕೈ ಹಿಡ್ಕೊಂಡಿರೋದು. ನಿನ್ನನ್ನು ನೋಡೋಣ ತುಂಬ ದಿನ ಆಯಿತು ಅಂತ ಅನ್ನಿಸ್ತೈತೆ. ಲಾಟ್ಸ್ ಆಫ್ ಲವ್ ಯು ಉಷಾ. ಬಾ ಎಲ್ಲಾದರೂ ಹೊರಗಡೆ ಹೋಗೋಣ. ನನ್ನ ಕಷ್ಟ ಹೇಳ್ಕೊಳಕ್ಕಂತೂ ಇಲ್ಲಿ ಯಾರೂ ಇಲ್ಲ. ಇಲ್ಲೇನು ನಡೀತೈತೆ ಅಂತ ಯಾರಿಗೂ ನಾನು ಅರ್ಥ ಮಾಡ್ಸೋಕ್ಕೆ ಆಗ್ತಾ ಇಲ್ಲ. ನೀನಾದರೂ ನಾನು ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ಬಾ ಪ್ಲೀಸ್ ಬಾ. ಸ್ಟುಪಿಡ್, ಬಿಡೋ ಕೈನಾ. ಅಯ್ಯೋ ಬಿಡೋ ಕೈನಾ. ಏಯ್ ಥೂ, ನಿಂದರಿದ್ರು ಮಕ್ಕಿಷ್ಟು ಬೆಂಕಿಕ. ನಿಂದು ನಿಮ್ಮ ಅತ್ತೆದು ನೀವು ಎಂಡ್ರದೆಲ್ಲ ಒಂದಿನ ನೀ ಬುದ್ಧಿ ಅಲ್ವಾ? ಬಂದ್ಬಿಟ್ಟು ಹೆಣ್ಮಗ ಕೈ ಹಿಡ್ಕೊಂಡು ಎಳಿತಿದ್ಯಲ್ಲ, ನಿಂಗೇನು ಮಾನ ಮರ್ಬೋದಿಲ್ವೆಲ್ಲ ನಿಂಗೆ? ಹಲೋ ಓಲ್ಡ್ ಲೇಡಿ, ಯಾರು ನೀನು? ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಲ್ಲ? ಶೀ ಇಸ್ ಮೈ ಲವರ್, ಯುನೋ. ಇವಳು ನಾನು ತುಂಬ ದಿನದಿಂದ ಲವ್ ಮಾಡ್ತಾ ಇದ್ದೀವಿ. ಎಲ್ಲ ಬಗೊಳ್ತಿದ್ಯ ಹಳೆ ಬೇವರ್ಸಿ ಕೊಟ್ಕೊಂಡು ಎಂಡ್ರು ಮನೆಗೆ ಕಬಿಟ್ಟು ಇಲ್ಲಿ ಬಂದ್ಬಿಟ್ಟು ಪಾಪ ಈ ಮುಗಿತಾಕ್ ಬಂದ್ಬಿಟ್ಟು ಎಂಡ್ರು ಅಂತ ಮಾತಾಡ್ತಿದ್ಯಲ್ಲ. ಯಾಕೆ ನಿಂಗೆ ಅಷ್ಟು ಪರಿಜ್ಞಾನ ಇಲ್ವೇಂದ ನಿಂಗೆ? ಕಿತ್ತೋದ್ ನನ್ನ ಮಗನೇ, ಬೊಡ್ಡಿ ನನ್ನ ಮಗನೇ, ಲೋಪರ್ ನನ್ನ ಮಗನೇ. ನಿಂಗೆ ಯಾರು ಯಾಕಡೆ ತಗೊಂಡು ಹಾಕೋಲ್ಲವ? ನಿಮ್ಮ ಅಮ್ಮನು 420, ಹಂಗೆ ನಿಮ್ಮ ಅತ್ತೆನೂ ಆ ಶಾರದಿನೂ 420, ಅವ್ನ ಗಂಡನೂ 420, ನೀನು ದೊಡ್ಡ 420. ಆ ಮದುವೆ ಸೆಟ್ಟಾಗಿರೋ ಹೆಣ್ಣು ಮಗರು ಕೈ ಹಿಡ್ಕೊಂಡು ಎಳಿತಿದ್ಯಲ್ಲ ನೀನು ಬೇವಸ್ತಿ. ನಿಂಗೆ ಎಲ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ ಹಳೆ ಬೇವಸ್ತಿ. ಸ್ಟುಪಿಡ್ ಲೇಡಿ, ಬಿಡು ಕೈನಾ. ಉಷಾ, ಉಷಾ ಕೈ ಬಿಡ್ಸು ಉಷಾ. ಈ ಮುದ್ಕಿ ನೋಡಿ ನನ್ನ ಕಾಲರ್ ಪಟ್ಟಿ ಹಿಡ್ಕೊಂಡು ಮಾತಾಡ್ತಾಳಲ್ಲ. ಉಷಾ ಬಿಡ್ಸು ಉಷಾ ಕೈನಾ. ಎಲ್ಲ ಬಿಡೋದು, ನಮ್ಮೂರು ದೇವ್ರು ಕಂಡ್ಲ ಅಮ್ಮ. ಆ ಅಮ್ಮನ ಕೈ ಹಿಡ್ಕೊಳಕ್ಕೆ ಹೆಂಗ್ಲ ಮನ್ಸು ಬರ್ತದೆ? ಚಿಕ್ಕ ಸಾವುಕಾರ ಏನಾರ ಬಂದ ನಿನ್ನ ಸೊಂಟ ಕೈ ಕಾಲೆರಡು ಮುರಿದ್ಬಿಟ್ಟು ಕೈ ಕೊಟ್ಬಿಡ್ತಾನಲ್ಲ ಗುಬ್ಬಾಳ್ ನನ್ನ ಮಗನೇ. ಏನ್ಲ ಬಂದ್ರ ನಿಂಗೆ ದೊಡ್ಡ ರೋಗ? ಏನ್ಲ ನಿನ್ನ ಮಕ್ಕಿಷ್ಟು ಬೆಂಕಿ ಯಾಕ ಬಂದ್ಬಿಟ್ಟು ನಿನ್ನ ತಮ್ಮನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅವಳು ಕೈ ಹಿಡ್ಕೊಂಡು ಎಳಿತಿದ್ಯಲ್ಲ, ನಿಂಗೆ ಮಾನ ಬರೋದಿಲ್ವೆಲ್ಲ? ಅಬ್ಬಾ, ಈ ಮುದ್ಕಿ ಏನು ರಫಾಗಿ ಹಿಡ್ಕೊಂಡಿದ್ಯಲ್ಲ ಕೈನಾ. ಬಿಡೆ ಬಿಡೆ ಕೈನಾ. ಉಷಾ, ಹೋಗವ ನೀನು, ಹೋಗಿ ಸುಮ್ಕೇನಿ. ಈ ಬೊಡ್ಡಿನ ನೋಡ್ಕೊತೀನಿ, ಹಳೆ ಬೊಡ್ಡಿನ ಬೊಡಿಯ. ಹೆಂಗ್ ಹಿಡ್ಕತ್ತ ನೋಡಿ ಹೆಣ್ಮಕ್ಳು ಅಂತಂದ್ರೆ ಇವ್ನಿಗೇನು ಮಾನ ಮರ್ಬೋದಿಲ್ವ? ಹಿಂಗೆ ತಮ್ಮನ ಮದುವೆ ಮಾಡ್ಕೊಳ್ಳೋ ಹುಡುಗಿನ ಹಿಡ್ಕೊಂಡು ಆಟ ಆಡಿಸ್ತಾನಲ್ಲ ಇವನು. ಇನ್ನು ಅಂತ ಕಿತ್ತೋದು ಬೊಡ್ಡಿ ನನ್ನ ಮಗ ಇರ್ಬಿಡಕಣವ ಇವನು. ನಾನು ಅದಕ್ಕೆ ಹೇಳಿದ್ ನಿಂಗೆ, ಇಂಥ ಮನೆಯಾಗ ಎಣಗದ್ ಭಾಳ ಕಷ್ಟನವ ನಿಂಗೆ ಅಂತ. ಏನೆಲ್ಲ ಲೋಪರು, ನಿಂಗೆ ಅಕ್ಕ ತಂಗಿ ಯಾರು ಇಲ್ವೆಲ್ಲ ನಿಂಗೆ? ಇಂಥವ್ರ ಜೊತೆ ಬೆಳೆದು ನಿಂಗೆ ದೊಡ್ಡ ರೋಗ ಬಂದೈತೆಲ್ಲ ನಿಂಗೆ. ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು. ಅಯ್ಯೋ ಅಜ್ಜಿ ಹೋಗ್ಲಿ ಬಿಡಿ, ಅವನೇನೋ ಇದ್ರಾಗ ಮಾತಾಡ್ತಾನೆ ಅಂತ ಅನ್ಸುತ್ತೆ. ಈಗ ಸುಮ್ಮನೆ ದೊಡ್ಡದು ಮಾಡೋದು ಯಾಕೆ?
ಏನವ ದೊಡ್ಡದು ಮಾಡೋದು ಈ ಬಡ್ಡಿ ನಂಗೆ ಬಿಟ್ಬಿಟ್ರೆ ಆಯ್ತದೇನು ನಿನ್ ಮಾನ ಮರವದಿ ಕಳೆದು ಬಿಡ್ತಾನೆ ಇವನು ನೋಡು ಹೆಂಗೆ ಹೆಣ್ಮಕ್ಳನ್ನ ಕೈ ಹಿಡ್ಕೊಂಡು ಮಾತಾಡ್ಕೊಂಡು ಕೈ ಹಿಡಿದ್ಬಿಟ್ಟು ಎಳ್ದ್ಬಿಟ್ಟು ಮಾತಾಡ್ತಾನಲ್ಲ ಇವನು ಹೇ ಎಳೆ ಮುದ್ಕಿ ಯಾಕೆ ಹಿಂಗೆ ಆಡ್ತಿದ್ಯಾ? ಅವಳು ನನ್ನ ಲವ್ವರ್ ಉಷಾ, ಬಿಡೆ ಕೈನ. ಉಷಾ, ಅಮ್ಮ ಹೆಂಗೆ ಇಟ್ಕೊಂಡವಳೆ ಅಂದರೆ ನನ್ನ ಬಿಡಿಸ್ಕೊಳಕ್ಕಾಗ್ತಿಲ್ಲ ಉಷಾ. ಪ್ಲೀಸ್ ಹೆಲ್ಪ್ ಮಾಡು ಉಷಾ. ಈ ಮುದ್ಕಿ ನೋಡು ಉಷಾ, ನನ್ನ ಫೋನ್ ಕಳೆದೋಗಿದೆ, ಇಲ್ಲಿ ಏನು ನಡೀತಾ ಐತೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಉಷಾ. ಪ್ಲೀಸ್ ಉಷಾ. ಅವಳು ಯಾರೋ ನಿನ್ನ ತಂಗಿ ಬಂದ್ಬಿಟ್ಟು ನಿನ್ನ ತಂಗಿನೋ ಅಕ್ಕನ ಬಂದು ನನ್ನ ಗಂಡ ಅದು ಇದು ಅಂತ ಎಲ್ಲ ಹೇಳ್ತಾವಳೆ. ಇದನ್ನೆಲ್ಲ ನಿಂಗೆ ಹೇಳ್ಬೇಕು ಅಂತ ಫೋನ್ ಹುಡುಕ್ತಾ ಇದ್ದೆ, ಆದರೆ ಏನು ಮಾಡಿ ನನ್ನ ಫೋನ್ ಆಕ್ಸಿಡೆಂಟಲ್ಲಿ ಹೊರಟೋಯ್ತಂತೆ. ಹೀಗೆ ಮುದ್ಕಿ ಹತ್ರ ಬಿಡಿಸು, ನಿಂಗೆ ಆಮೇಲೆ ಎಲ್ಲ ಹೇಳ್ತೀನಿ ನಾನು. ನಾವು ಇಲ್ಲಿಂದ ಹೊರಟೋಗ್ಬಿಡೋಣ. ನನಗೆ ಹಳ್ಳಿ ಅಂದರೆ ಇಷ್ಟ ಇಲ್ಲ, ನಾವು ಅಮೆರಿಕಾಗೆ ಹೋಗಬೇಕು. ನನ್ನ ಬಿಸ್ನೆಸ್ ಏನಾಯಿತು ಅಂತಲೂ ಗೊತ್ತಿಲ್ಲ ನನಗೆ. ಏ ಮುದ್ಕಿ ಬಿಡು ಕೈನ, ನನ್ನ ಕೊಳ್ಪಟ್ಟು ಇಟ್ಕೊಳ್ಳೋಷ್ಟು ನಿನಗೆ ಧೈರ್ಯ ಬಂದ್ಬಿಡ್ತಾ ನಿನಗೆ? ನಾನು ಯಾರು ಅಂತ ಗೊತ್ತಾ? ನಾನು ಎಷ್ಟು ರಿಚ್ ಅಂತ ನಿನಗೆ ಗೊತ್ತಾ? ಚಿಟ್ಕಿ ಹೊಡೆದ್ರೆ ಇಲ್ಲಿಂದ ಆರೋಗ್ಬಿಡ್ತೀಯ ಅಷ್ಟೇ. ನೀನೆ ಬಿಡು ಕೈನ. ಎಲ್ಲ ಏನೆಲ್ಲ ಬೊಗಳ್ತಿರೋದು ನೀನು? ಅಯ್ಯಪ್ಪ ಉಷಾ, ಉಷಾ ಬಿಡ್ಸು ಉಷಾ. ಇವನೇನು ನನ್ನ ಮದುವೆ ನಿಲ್ಸಕ್ಕೆ ಅಂತ ಹೊಸ ನಾಟಕ ಶುರು ಮಾಡ್ಕೊಂಡ್ಬಿಟ್ನ ಏನು? ಮೇ ಬಿ ಹೊಸ ನಾಟಕನೇ ಶುರು ಮಾಡವನೇ ಅಂತ ಅನ್ನಿಸ್ತೈತೆ. ಅದಕ್ಕೆ ಹೆಂಗೆ ಓವರಾಗಿ ಆಡ್ತಾವನಲ್ಲ ಇವನು. ಛೇ, ಇವನು ಈ ಥರ ಚೇಂಜ್ ಆಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನೀಗ ಬಂದ್ಬಿಟ್ಟು ಏನೋ ದೊಡ್ಡದಾಗೆ ಲವ್ವರ್ ಅನ್ನಂಗೆ ಆ್ಯಕ್ಟಿಂಗ್ ಮಾಡ್ತಾವನಲ್ಲ ಇವನು. ಛೇ, ಇವನಿಂದ ನನಗೆ ಎಲ್ಲಿಗೆ ಹೋದ್ರೂ ನೆಮ್ಮದಿ ಇಲ್ಲ. ಇವನಿಗೆ ನಾ ಅಜ್ಜಿ ಹಿಡ್ಕೊಂಡು ಇಕ್ತಿರೋದೇ ಸರಿ. ಇನ್ನೂ ನಾಲ್ಕು ಹಿಡ್ಕೊಂಡು ಇಕ್ಲಿ ಸುಮ್ಮನಿರು. ನನಗಂತೂ ಇಕ್ಕೋಕ್ಕಾಗಲ್ಲ. ಈ ಅಜ್ಜಿ ನನ್ನ ಸರಿಯಾಗಿ ಇಕ್ಲಿ. ನಾಟಕ ಆಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟವನು ಇವಾಗ. ಏನೂ ಗೊತ್ತೇ ಇಲ್ಲ ಆ ಥರ. ಏನು ಲೈಫ್ ಎಲ್ಲ ಇಷ್ಟು ಮುಗಿಸ್ಬಿಟ್ಟು ಹಾಳು ಮಾಡಿಬಿಟ್ಟು ದುಡ್ಡಿಗೋಸ್ಕರ ನನಗೆ ಮೋಸ ಮಾಡಿಬಿಟ್ಟು ಇವಾಗ ಹೋದರೆ ಮತ್ತೆ ಹುಡ್ಕೊಂಡು ಬಂದವನೇ. ಇವನು ಯಾಕೆ ಹಿಂಗೆ ಆಡ್ತಾವನೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಉಷಾ, ಹೋಗವ, ನೀನು ಆಸ್ಪತ್ರೆ ಒಳಗಡೆ ಹೋಗು. ಈ ಬಡ್ಡಿನ ನೋಡ್ಕೊತೀನಿ. ಹೋಗವ, ಪೇಷೆಂಟ್ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಈ ಬಡ್ಡಿಗೋಸ್ಕರ ಟೈಮ್ ಯಾಕೆ ವೇಸ್ಟ್ ಮಾಡ್ಕೊಂಡಿಯ ನೀನು? ಹೋಗವ, ಹೋಗು. ಡಾಕ್ಟ್ರಾಗಿದೆಯಲ್ಲ ನೋಡೋಗಿ ಪಾಪ ಪೇಷೆಂಟ್ ಎಲ್ಲನೂ. ಈ ನನ್ನ ಮಗನ ಪೇಷೆಂಟ್ ಮಾಡಿ ನಿನ್ನ ಆಸ್ಪತ್ರೆನಾಗೆ ಅಡ್ಮಿಟ್ ಮಾಡ್ಬಿಡ್ತೀನಿ. ಹೋಗಿ ಸುಮ್ಕೆ ನೀನು. ಅಯ್ಯೋ ನಾ ಆಡ್ತಾನೆ ಅಂತ ಹೇಳಿದ್ರೆ ಈ ಬಡ್ಡಿ. ಹೋಗವ. ಈ ಬಿಸಿ ಎಲ್ಲನ ಈಚೆ ಕಡೆಗೆ ನಾನು ಎಲ್ಲೂ ಹೇಳೋಕ್ಕಿಲ್ಲ. ಹಿಂಗೆ ಕೈ ಹಿಡ್ಕೊಂಡು ಎಳ್ದ ಮಾಡ್ದ ಅಂತ ಪಾಪ ನಿನ್ನ ಮೂರು ದಿನ ಕಳೆಯೋಕ್ಕಿಲ್ಲ ನಾನು. ಹೋಗವ. ಅಯ್ಯೋ ಮುದ್ಕಿ ಬಿಡೆ, ಅವಳು ನನ್ನ ಲವ್ವರ್ ಉಷಾ. ನಾನು ಅವಳು ಅಮೆರಿಕಾಗೆ ಹೋಗ್ಬೇಕು. ಬಿಡೆ ಕೈನ. ಯಾಕೆ ಹಿಡ್ಕೊಂಡಿದ್ದೀರಾ? ನೀವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನೀವು ನನ್ನ ಕೈ ಮುಟ್ಟು ಮಾತಾಡ್ಸೋವಷ್ಟು ಇದಾಗೋಗ್ಬಿಡ್ತಾ. ಛೇ, ಬಿಡು ನನ್ನ ಕೈನಾ. ಏ ಮುದ್ಕಿ, ನನ್ನ ಮಗುನ ಯಾಕೆ ಹಿಂಗೆ ಹಿಡ್ಕೊಂಡು ಹೊಡಿತಾ ಇದೆಯಾ? ಬಿಡೆ ಬಿಡೆ ಮುದ್ಕಿ. ಮಾಮ್, ಇವಳು ಯಾರು ಮಾಮ್? ನನ್ನೇ ಹಿಡ್ಕೊಂಡು ಪಟ 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 ಹೊಡಿತಾವಳಲ್ಲ ಇವಳು. ನಾನು ಉಷಾ ಜೊತೆ ಮಾತಾಡಿದ್ರು ಸಹಿಸಕ್ಕೆ ಆಗ್ತಾ ಇಲ್ವಲ್ಲ, ಹಿಡ್ಕೊಂಡು ನನ್ನೇ ಹೊಡಿತಾವಳಲ್ಲ. ನನಗಂತೂ ಈ ಹಳ್ಳಿನಲ್ಲಿರೋಕೆ ಒಂದು ಕ್ಷಣನೂ ಇಷ್ಟ ಇಲ್ಲ. ಅದಕ್ಕೆ ಹೇಳಿದ್ದು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ಸ್ವಲ್ಪನೂ ಕೇಳ್ತಾ ಇಲ್ಲ ನನ್ನ ಮಾತನ್ನ. ಏನೇ ಮಿಣ ಮಿಟ್ಟುಗ್ಲಾಡಿ ಮಗುನ ಹಿಂಗೆ ನೀ ಬೆಳೆಸೋದು? ಕಂಡರ ಹುಡುಗಿ ಹೆಣ್ಮಕ್ಳನ್ನ ಕೈ ಹಿಡ್ಕೊಂಡು ಎಳ್ದಾಡೋದೇ ನೀನು ಬುದ್ಧಿ ಕಲ್ಸೋದು? ಈಗ ನನ್ನ ಮಗ ಅಂಥದ್ದೇನು ಮಾಡ್ದ? ನನ್ನ ಮಗ ಏನು ಮಾಡ್ದ ಅಂತ ಕೇಳ್ತೀಯಲ್ಲ? ಉಷನ್ ಕೈ ಹಿಡ್ಕೊಂಡು ಎಳ್ದಾಡ್ತಾವನಿ ಲೋಪರ್ ನನ್ನ ಮಗ. ಪಾಪ ಮಗ, ಬಿಡು ಬಿಡು ಕೈನ ಅಂತ ಪಾಪ ಕೇಳಿದ್ರು ಹಿಡ್ಕೊಂಡು ಇಲ್ಲಿ ಹಿಡ್ಕೊಬಿಟ್ಟು ಬಾ ಅಮೆರಿಕಾಗೆ ಹೋಗೋಣ, ಅಲ್ಗೋಗನ್ ಬಾ ಇಲ್ಗೋಗನ್ ಬಾ ಅಂತ ಹೇಳ್ಬಿಟ್ಟು ಎಳ್ದಾಡ್ತಾವನಿ. ಹೆಂಗ್ಸೆ ನೀನು? ಹೆಂಗ್ಸ? ಒಂದು ಮಗಿಗೊಂದು ಒಳ್ಳೆ ಬುದ್ಧಿ ಕಲ್ಸಕ್ಕೆ ನಿಂಗೆ ಯೋಗ್ಯತೆ ಇಲ್ದಿರೋ ನೀನೊಬ್ಳು ಹೆಂಗ್ಸ? ನಿನ್ನ ಜನ್ಮಕ್ಕಿಷ್ಟು. ಕರ್ಕೊಂಡೋಗಿ ಮನೆ ಕೂಡಕ್ಕ. ಬೆಳ್ಸಕ್ಕೆ ಯೋಗ್ಯತೆ ಇಲ್ಲ ತಾನೆ ನಿಂಗೆ? ಕರ್ಕೊಂಡೋಗ್ಬಿಟ್ಟು ಮನೆ ಕೂಡಕ್ಕ. ಅಯ್ಯೋ, ಆ ಥರ ಅಲ್ಲ ನನ್ನ ಮಗ. ಅವ್ನಿಗೇನೋ ಸ್ವಲ್ಪ ಟೆನ್ಷನ್ಗಂಗೆ ಆಡ್ತಾವನೆ. ಮಾಮ್, ನೀನು ಏಮನ್ ಪರ ಮಾತಾಡ್ತೀಯಲ್ಲ? ಅವಳು ನನ್ನ ಲವ್ವರು ಅಂತ ಹೇಳು ಉಷಾ. ಶೀಸ್ ಮೈ ಲವರ್ ತಾನೆ. ಈ ಮುದ್ಕಿ ಯಾಕೆ ಈ ಥರ ಆಡ್ತಾವಳಲ್ಲ? ಮೊದಲು ಗೊತ್ತು ಕಳಿಸು. ನಡಿ, ನಾವು ಬೆಂಗ್ಳೂರಿಗೆ ಹೋಗೋಣ. ನಂಗೆ ಇರೋಕ್ಕೆ ಇಷ್ಟ ಇಲ್ಲ. ಉಷಾನ ನಾನು ಹೆಂಗೋ ಒಪ್ಪಿಸ್ಕೊಂಡು ಕರ್ಕೊಂಡು ಬರ್ತೀನಿ. ನಡಿ, ನಾವು ಬೆಂಗ್ಳೂರಿಗೆ ಹೊರಟೋಗ್ಬಿಡೋಣ. ನೋಡಿದ್ರೆ ನಿನ್ನ ಮಗ ಹೆಂಗ್ ಆಡ್ತಾವನೆ ಅಂತ, ಲೋಪರ್ ಆಟಗಳಾಡ್ತಾವನೆ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಮಕ್ಕುಗ್ದು ಮಡಿಕ ಇಲ್ಲೇನೇ ಕೂರ್ಸ್ಕ. ಇಲ್ಲಾಂದ್ರೆ ಇನ್ನೊಂದು ಲೋಪರ್ ಆಟ ಆಡ್ತಾನೆ ಅಷ್ಟೇ. ಹಿಂಗೆ ಲೋಪರ್ ನನ್ನ ಮಗ ಇವನು. ನನಗಂತೂನುವೆ ಸಾಕಾಗೋಯ್ತದ. ನನಗಂತೂನುವೆ ಅಯ್ಯಪ್ಪ, ಏನು ಆಟ ಅಂತ ಹೇಳ್ಬಿಟ್ಟು ಉಟ್ಸ್ಬಿಟ್ಟು ಆಡಿಸ್ತೀವಿ ನೀನಂತೂ ಮಗನ. ಏರೋದು ಮುಖ್ಯ ಅಲ್ಲ, ಮಗನ ಹೆಂಗೆ ಬೆಳೆಸ್ತೀವಿ ಅನ್ನೋದನ್ನುವೆ ಮುಖ್ಯ. ಯಾರ್ಯಾರ ಬಯಸ್ಕೊಳಂಗಾಗೋಯ್ತಲ್ಲ. ಅಯ್ಯೋ, ನಾನು ಹೊಟ್ಟೆ ಉರಿಸ್ಬೇಕು ಅಂತ ನೀನೇ ಹುಟ್ಟಿದೀಯಲ್ಲ ನೀನು. ಯಾಕ್ಲಾ ನನಗೆ ಹಿಂಗೆ ಹೊಟ್ಟೆ ಉರಿಸ್ತಿದೀಯ ನೀನು? ನನಗೆ ಏನ್ಲಾ ಮಾಡಿದ್ದೀನಿ ನಿನಗೆ? ಮಾಮ್, ನಾನೇನು ಮಾಡಿದೆ ಅಂತ ನೀನು ಯಾಕೆ ನನ್ನ ಬೈತಾ ಇದೆಯಲ್ಲ? ನಾನೇನು ಮಾಡಿದ್ದೀನಿ? ಅಯ್ಯೋ, ನಿನಗೆ ಹೆಂಗ್ಲಾ ಹೇಳ್ಬೇಕು? ಆ ಉಷಾ ನೀನು ಬಿಟ್ಬಿಟ್ಟು ಆಗ್ಲೇ ನೀ ಬೇರೆ ಹುಡುಗನ ಜೊತೆ ಮದುವೆ ಸೆಟ್ ಪಡ್ಕೊಂಡವಳೆ. ನೀನು ನೋಡಿದ್ರೆ ಇನ್ನೂ ಉಷಾ ಅಂತಿದ್ಯಲ್ವೇನ್ಲಾ? ಏನು ಹೇಳ್ತಾ ಇದೆಯಮ್ಮ ನೀನು? ಹ್ಞೂ ಮಗನೇ, ಉಷನ್ ತಂಟೆ ಬಿಟ್ಬಿಡು. ಬೇರೆ ಹುಡುಗನ ಮದುವೆ ಮಾಡ್ಕೊತಾಳ ಅವಳು. ನೀನು ಬಿಟ್ಬಿಟ್ಟವಳೆ, ನೀನು ಮೋಸ ಮಾಡ್ಬಿಟ್ಟವಳೆ. ಬಿಟ್ಬಿಡು. ಆ ಉಷಾ ನನಗೆ ಮೋಸ ಮಾಡವಳ? ಮೋಸ ಮಾಡವಳೆ, ಬಿಟ್ಬಿಡು ಅಂತ ಹೇಳ್ತಾ ಇದೀನಿ ತಾನೆ ನಿಂಗೆ. ಎಷ್ಟು ಮೋಸ ಮಾಡ್ಬಿಟ್ಲ ನನ್ಗೇನೇನೆ. ಅಪ್ಪ ತಂದೆ, ದಯವಿಟ್ಟು ಅವಳನ್ನ ಬಿಡು.